ವಂದನೆಗಳು. ಈ ಸಂದರ್ಭ ನನಗೆ ಅತ್ಯಮೂಲ್ಯ ಕ್ಷಣ. ಕಾರಣ ಏಕಪ್ಪ ಅಂದರೆ ಶಿವರಾಜ್ ಕಬ್ಬೂರ್ ನಾನು ಆತ್ಮೀಯ ಸ್ನೇಹಿತರು. B.Edನ್ನು ಜೊತೆಗೆ ಮಾಡಿದವರು, ಡಿಗ್ರಿ ಬ್ಯಾಚ್ಮೆಂಟ್ಗಳಲ್ಲೂ ಕೂಡ ಜೊತೆಯಾಗಿದ್ದು ರೂಮ್ಮೇಟು. ನಮ್ಮ ಕಾಲೇಜು ದಿನಗಳಲ್ಲಿ ನಾವೆಲ್ಲ ಜೊತೆಗೆ ಕಳೆದು ಇವತ್ತು ಇಷ್ಟೊಂದು ಸಾಧನೆ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಮತ್ತು ಹೆಮ್ಮೆಯ ವಿಷಯ ಅನಿಸುತ್ತೆ. ಒಬ್ಬ ಉತ್ಸಾಹಿ ಯುವಕ ಗ್ರಾಮೀಣ ಹಿನ್ನೆಲೆಯಿಂದ ಬಂದು ನಗರಕ್ಕೆ ಬಂದು ಜೀವನವನ್ನು ಕಟ್ಟಿಕೊಂಡು ಸಮಾಜಕ್ಕೆ, ಯುವಕರಿಗೆ ದಾರಿದೀಪ ಆಗಿ ಚೈತನ್ಯ ಸ್ವರೂಪಿಯಾಗಿದ್ದಾನೆ. ಈ ವಿಚಾರದಲ್ಲಿ ಅವರಿಗೆ ನಿಮ್ಮೆಲ್ಲರಿಂದ ಪ್ರೋತ್ಸಾಹ ಅತ್ಯವಶ್ಯಕ. ಹಾಗೆ ಶಿವರಾಜ್ ಕಪೂರ್ ಹೆಂಗಪ್ಪ ಅಂದರೆ ತುಂಬ ಕ್ರಿಯಾಶೀಲ. ಹೆಂಗಪ್ಪ ಅಂದರೆ ದಣಿವರದ ಚೇತನ ಅಂತಾರಲ್ಲ ಹಾಗೆ. ನಮ್ಮ ಜೊತೆಯಲ್ಲಿ ಹುಡುಗರ ಜೊತೆಯಲ್ಲಿ ನಾವೆಲ್ಲ ಜೊತೆಗಿದ್ದಾಗ ಬ್ಯಾಚ್ಮೇಟ್ಸು ಎಷ್ಟು ಜನ ಹುಡುಗರು, ಎಷ್ಟು ಜನ ಸ್ನೇಹಿತರು. ಹಾಗೆ ಯಾವತ್ತೂ ಕೂಡ ಸಾಂಘಿಕವಾಗಿ ಕೆಲಸ ಮಾಡಿದಂಥ ವ್ಯಕ್ತಿತ್ವ. ನಾವು ಡಿಗ್ರಿ ಕಾಲೇಜ್ ಹೋಗ್ಬೇಕಾದ್ರೇ ಕೂಡ ಸಾಕಷ್ಟು ಸಂಘಗಳನ್ನು ಕಟ್ಕೊಂಡ, ಅಸೋಸಿಯೇಷನ್ ಮಾಡ್ದ. ಅವನಿಗೆ ನಾವೆಲ್ಲ ಗೌರ್ಮೆಂಟ್ ಅಪಾಯಿಂಟ್ ಆಗಿಬಿಟ್ವಿ. BA ಓದ್ಕೊಂಡು ಗ್ರಾಮೀಣ ಹಿನ್ನೆಲೆಯಿಂದ ಬಂದು ನನ್ನ ಜೀವನ ಹೆಂಗೆ ಕಟ್ಕೋಬೇಕು ಅನ್ನೋ ವಿಚಾರದಲ್ಲಿ ಅವನೆಂದೂ ಕೂಡ ತನ್ನನ್ನು ತಾನು ಈಗಳಿಕೊಳ್ಳಿಲ್ಲ. ಅಪ್ಪ ಅಮ್ಮನನ್ನು ದೇವರು ಅಂದ್ಕೊಂಡು, ಹಾಗೆ ಅವರಿಂದ ಸಾಕಷ್ಟು ಕೂಡ ಅವರಿಗೆ ಹಿರಿಯರಿಂದ ಮಾರ್ಗದರ್ಶನ ತಗೊಂಡು ಇನ್ಸ್ಟಿಟ್ಯೂಟನ್ನು ಕಟ್ಟಿರೋ ಶಕ್ತಿ ಅದು ಸುಲಭದ ಮಾತಲ್ಲ. ಅವನ ಜೀವನದ ಈ ಹಂತಕ್ಕೆ ಬರೋವರೆಗೂ ಕೂಡ ಸಣ್ಣ ಸಣ್ಣ ಘಟನೆಗಳಲ್ಲೂ ಕೂಡ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ಅವನ ಜೊತೆಗೆ ಕಳೆದಿದ್ವಿ. ಏಳು ಬೀಳುಗಳಲ್ಲಿ ಅವನು ಎಷ್ಟು ಕಷ್ಟಪಟ್ಟ ಇದ್ದಾನೆ ಅನ್ನೋದು ನಮಗೆ ಗೊತ್ತಿದೆ. ಈ ಹಂತಕ್ಕೆ ಬಂದಿದ್ದಾನೆ ನನ್ನ ಸ್ನೇಹಿತ ವರ್ಗ ಎಲ್ಲರೂ ಕೂಡ ಅವನಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಾಮಾಜಿಕವಾಗಿ ಬೆಳೆದ್ದಾನೆ. ಇಲ್ಲಿ ಇನ್ನೊಂದು ವಿಷಯನೂ ಕೂಡ ಇದೆ. ಇಂಥ ಶಿವರಾಜ್ ಕಪೂರ್ ಅವರು ಗ್ರಾಮೀಣ ಹಿನ್ನೆಲೆಯಲ್ಲಿ ಬಂದಂಥ ಯುವಕರು ಹಳ್ಳಿಗಳು ಕೂಡ ಬೆಳೀಬೇಕು. ನಾವು ಒಂದು ವಿಚಾರ ಏನನ್ಸುತ್ತೆ ಅಂದರೆ, ಒಂದು ಮಟ್ಟದಲ್ಲಿ ಓದಿದೆ, ಯಾವುದೋ ಒಂದು ಅಪಾಯಿಂಟ್ಮೆಂಟ್ ಮಾಡಿದೆ, ಯಾವುದೋ ಒಂದು ಬಿಸ್ನೆಸ್ ಮಾಡಿದೆ, ಸಮಾಜದಲ್ಲಿ ಇಷ್ಟಕ್ಕೆ ಸೀಮಿತ ಆಗದೇನೆ ಬಿಡಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಮಕ್ಕಳಲ್ಲಿ ನಾವು ಬೆಳೆಸಬೇಕಾದದ್ದು ಹಿರಿಯರ ಕರ್ತವ್ಯನೂ ಕೂಡ ಆಗಿದೆ. ಆ ರೀತಿ ಗುಣ ಮತ್ತು ಹಿನ್ನೆಲೆಯುಳ್ಳ ಯುವಕರನ್ನು ನಾವು ಬೆನ್ತಟ್ಟಿ ಶಬಾಷ್ ಹೇಳ್ತಕ್ಕಂಥದ್ದು ಅನಿವಾರ್ಯ ಕರ್ತವ್ಯನೂ ಕೂಡ ನಮ್ಮದಾಗಿರುತ್ತೆ. ಹಾಗಾಗಿ ಯುವಕರು ಮುಂದೆ ಬರಬೇಕು. ಹಾಗೆ ಅವನಲ್ಲಿರ್ತಕ್ಕಂಥ ಸಾಮಾಜಿಕ ಕಳಕಳಿ ಎಂದೂ ಕೂಡ ಕುಗ್ಲಿಲ್ಲ, ಹಿಗ್ಲಿಲ್ಲ. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅದನ್ನು ನಾವು ತುಂಬ ಮೆಚ್ತೀವಿ. ನಮ್ಮ ಜೊತೆಗಿರೋ ಹುಡುಗರಲ್ಲೇ ಅವನು ತುಂಬ ಮುಂದಾಳವಾಗಿ ಜೀವನದಲ್ಲಿ ಸಾಕಷ್ಟು ಸಾಧನೆ ಮಾಡ್ತಾ ಹೋಗ್ತಾ ಇದ್ದಾನೆ. ಈ ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ ಅಂತಂದೇಳಿ ಅವನಿಗೂ ಕೂಡ ಮತ್ತು ನನ್ನ ಸ್ನೇಹಿತ ವರ್ಗದವರಿಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.